ಮೀನರಾಶಿಯ ಮೇ ತಿಂಗಳಲ್ಲಿ ಹೇಗಿರಕ್ಕಿದೆ? ಲಗ್ನದಲ್ಲಿ ಬಂದಿರತಕ್ಕಂತಹ ಶನಿ ಶುಕ್ರನ ಯೋಗ ಒಳ್ಳೆಯ ಯೋಗ. ಅದು ಶುಕ್ರ ಉಚ್ಚನಾಗಿ ಲಗ್ನದಲ್ಲಿ ಬಂದಾಗ ಮಾಲವ್ಯ ಯೋಗವನ್ನು ತೋರಿಸ್ತಾನೆ. ಮಾಲವ್ಯ ಯೋಗ ಇತ್ತು ಅಂತಾದರೆ ಸಂಪತ್ತಿಗೆ ಯಾವ ಬರವೂ ಇಲ್ಲ. ಜೊತೆಗೆ ಶನಿಯ ಯೋಗ, ಶನಿ ಗುರುವಿನ ಕ್ಷೇತ್ರದಲ್ಲಿ ಬಂದಾಗ ಗುರು ಸ್ವರ್ಕ್ಷೋಚ್ಚಸ್ಥೆ ನೃಪತಿ ಸದೃಶಃ ಅಂತ ಹೇಳುವಂತಹ ಒಂದು ಒಳ್ಳೆಯ ಫಲ. ಹಾಗಾಗಿ ರಾಜ ಸಮಾನತೆಯನ್ನ, ರಾಜ ಸಮಾನನಾಗಿ ಬದುಕುವಂತಹ ಯೋಗ ಭಾಗ್ಯಗಳನ್ನ ಶನಿ ಕೊಟ್ರೆ, ಸಾಂಪತ್ತಿಕವಾದಂತಹ ಉನ್ನತ ಸ್ಥಾನಮಾನಗಳನ್ನ ಶುಕ್ರ ಕೊಡ್ತಾನೆ. ಆದರೆ ಗುರುಬಲ ಇಲ್ಲದೆ ಇರುವ ಕಾರಣ ಸಿಕ್ಕ ಸಮ್ಮಾನಗಳು ಸರಿಯಾದ ರೀತಿಯಲ್ಲಿ ಅನುಭವಿಸೋದಕ್ಕಾಗೋಲ್ಲ. ಹಾಗಾಗಿ ಯಾವಾಗ ಗುರುಬಲ ಹೆಚ್ಚಾಗುತ್ತೆ ಅಂದರೆ 14ರ ನಂತರ ಕಾಲದಲ್ಲಿ ಗುರುಬಲ ಹೆಚ್ಚಾಗುವುದರಿಂದ ಇನ್ನೊಂದಿಷ್ಟು ಏನು ಸರಿಯಾಗಿ ಸಿಗದೇ ಇದ್ದಂತಹ ಸಮ್ಮಾನಗಳಿದ್ದಾವೆ ಅಥವಾ ಸಂಪಾದನೆ ಮಾಡ್ತಾ ಇದ್ದ ಸಂಪತ್ತು ಹರಿದು ಹೋಗ್ತಾ ಇದೆ, ಅದೆಲ್ಲವೂ ಕೂಡ ಉಳಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಜೊತೆಗೆ ಒಳ್ಳೆ ರೀತಿಯಾದ ಜೀವನವನ್ನ ಮಾಡೋದಕ್ಕೆ ಅನುಕೂಲಗಳು ಹೆಚ್ಚಾಗ್ತಾ ಬರುತ್ತೆ ಮೀನರಾಶಿಯವರಿಗೆ. ಜೊತೆಗೆ 2ನೇ ಮನೆಯಲ್ಲಿ ಬಂದಿರತಕ್ಕಂತಹ ರವಿ, ಅವನು ಸ್ವಲ್ಪ ಮಾತಿಗೆ ಸಂಬಂಧಪಟ್ಟ ಫೋರ್ಸ್ ಜಾಸ್ತಿ ಆಗುತ್ತೆ. ದೊಡ್ಡವರ ಹತ್ರ ಹೇಗೆ ಮಾತಾಡಬೇಕು, ಚಿಕ್ಕವರ ಹತ್ರ ಹೇಗೆ ಮಾತಾಡಬೇಕು, ಈ ವಿಷಯದ ಅರಿವಿಲ್ಲದೆ ಅಥವಾ ಅರಿವಿದ್ದರೂ ನನಗೆಲ್ಲ ಗೊತ್ತು ಅನ್ನುವಂತಹ ಎಲ್ಲೋ ಒಂದು ಕಡೆಯಲ್ಲಿ ಅಹಂಕಾರ ತುಂಬಿ ಮಾತಿನಲ್ಲಿ ಎಡುವಂತಹ ಸಾಧ್ಯತೆಗಳಿದೆ. ಆದ್ರಿಂದ ಮೀನರಾಶಿಯವರು ಮಾತನಾಡುವಾಗ, ದೊಡ್ಡವರ ಜೊತೆಯಲ್ಲಿ ಇರುವಾಗ ತಮ್ಮ ಒಂದು ನುಡಿ ನಡೆಗಳನ್ನ ಸರಿಯಾದ ರೀತಿಯಲ್ಲಿ ಇಟ್ಟುಕೊಳ್ಳೋದು ಒಳ್ಳೆಯದು. ಜೊತೆಗೆ ಈ 3ರಲ್ಲಿರ್ತಕ್ಕಂತಹ ಗುರು ದುರ್ಬುದ್ಧಿಯನ್ನು ನಾಶ ಮಾಡ್ತಾನೆ, ಒಳ್ಳೆಯ ಸದ್ಬುದ್ಧಿಯನ್ನು ಕೊಡ್ತಾನೆ, ಧೈರ್ಯವನ್ನು ಹೆಚ್ಚಿಸ್ತಾನೆ. ಅವನು 4ನೇ ಮನೆಗೆ ಹೋದಾಗ ತಾಯಿಗೆ ಬಂದಿರತಕ್ಕಂತಹ ಅನಾರೋಗ್ಯಗಳು ಕಡಿಮೆ ಆಗ್ತಾ ಬರುತ್ತೆ. ಅಥವಾ ಈ ಮನೆಗೆ ಸಂಬಂಧಪಟ್ಟಂತಹ ಕೋರ್ಟು ಕಚೇರಿಗೆ ಸಂಬಂಧಪಟ್ಟ ಯಾವುದೇ ಕಿರಿಕಿರಿಗಳಿದ್ದರೂ ಅದೆಲ್ಲ ಸರಿ ಹೋಗ್ತಾ ಬರುತ್ತೆ. ಅಣ್ಣ ತಮ್ಮಂದಿರ ಮಧ್ಯದಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ಸರಿ ಹೋಗುತ್ತೆ. ಸುಖವಾದ ಸಂತೋಷವಾದ ಜೀವನವನ್ನ ಗುರು 4ರ ಮನೆಗೆ ಬಂದಾಗ ಕೊಡ್ತಾನೆ. ಕರ್ಮಾಧಿಪತಿಯು ಅವನೇ ಆಗಿರುವ ಕಾರಣ ಕೆಲಸಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕೆಲವು ಅನುಕೂಲಗಳಾಗುತ್ತೆ. ಸಂತೋಷವಾದಂತಹ ಜೀವನವನ್ನು ಮಾಡುವುದಕ್ಕೆ ಅವಕಾಶಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಈ ಪಂಚಮಾಧಿಪತಿಯಾದ ಚಂದ್ರ ಚತುರ್ಥದಲ್ಲಿ ಇದ್ದಾನೆ. ಹಾಗಾಗಿ ಒಳ್ಳೆಯ ವಿಧವಾದ ರೈತರಿಗೆ ಅನುಕೂಲಗಳಾಗುವ ಸಾಧ್ಯತೆಗಳಿದ್ದಾವೆ. ಇನ್ನ ಪಂಚಮದಲ್ಲಿ ಕುಜ ಬರುವಂತಹದ್ದು ಮಕ್ಕಳ ವಿಷಯಕವಾಗಿ ಸ್ವಲ್ಪ ಹುಷಾರಾಗಿರಬೇಕು. ಮಕ್ಕಳ ಆರೋಗ್ಯದ ವಿಷಯಕವಾಗಿ ಆಗ್ಬಹುದು ಅಥವಾ ಸಂತಾನ ಪಡೆದುಕೊಳ್ಳುವ ವಿಷಯಕವಾಗಿ ಆಗ್ಬಹುದು. ಸ್ವಲ್ಪ ಅದರ ಕಡೆ ಗಮನ ಹರಿಸುವಂತಹದ್ದು ಒಳ್ಳೆಯದು. ಇನ್ನು 6ನೇ ಮನೆಯ ರವಿ 2ನೇ ಮನೆಯಲ್ಲಿ ಬಂದಿರುವ ಕಾರಣ ಬಾಯಿಗೆ ಸಂಬಂಧಪಟ್ಟಿರತಕ್ಕಂತಹ ಅಥವಾ ಗಂಟಲಿಗೆ ಸಂಬಂಧಪಟ್ಟಿರತಕ್ಕಂತಹ ಇನ್ಫೆಕ್ಷನ್ಸ್ ಆಗುವ ಸಾಧ್ಯತೆ ಇದೆ. ಆದ್ರಿಂದ ಆ ಇನ್ಫೆಕ್ಷನ್ಗಳ ಬಗ್ಗೆ ಸ್ವಲ್ಪ ಗಮನ ಹರಿಸುವುದು ಒಳ್ಳೆಯದು. ಅಷ್ಟೇ ಅಲ್ಲದೇನೆ ಪಿತ್ತೋಷ್ಣ ಜ್ವರ ತಾಪ ದೇಹ ಪತನ ಅಪಸ್ಮಾರ ಹೃತ್ ಕ್ರೋಢಜ ವ್ಯಾಧೀನ್ ಭಕ್ತಿ ರವಿರ್ ದೃಗಾರ್ತ್ಯರಿ ಭಯಂ, ಶತ್ರುಗಳಿಂದಾಗಿ ಭಯ, ಶತ್ರುಗಳಿಂದಾಗಿ ಕುಚೇಷ್ಟೆಗಳು ಇತ್ಯಾದಿಗಳಾಗುವ ಸಾಧ್ಯತೆ ಇದೆ ಮೀನರಾಶಿಯವರು. ಆದ್ರಿಂದ ನೀವು ಪ್ರತಿ ಸೋಮವಾರ ಅಥವಾ ಪ್ರತಿ ಭಾನುವಾರದ ದಿವಸಗಳಲ್ಲಿ ರುದ್ರದೇವರಿಗೆ ಅಭಿಷೇಕವನ್ನು ಮಾಡಿಸಿ ಆ ತೀರ್ಥವನ್ನು ಪ್ರಾಶನ ಮಾಡುವಂತಹದ್ದು, ಆದಿತ್ಯ ಹೃದಯ ಮಂತ್ರದ ಜಪವನ್ನು ಮಾಡುವಂತಹದ್ದು ಬಹಳ ಒಳ್ಳೆಯದು. ಅಷ್ಟೇ ಅಲ್ಲದೆ ವಿವಾಹದ ವಿಷಯಕವಾಗಿ ನೋಡುವಾಗ ಕೆಲವು ತೊಂದರೆಗಳು, ಸಪ್ತಮಾಧಿಪತಿ ನೀಚದಲ್ಲಿ ಬರುವುದು, ಸಪ್ತಮದಲ್ಲಿ ಕೇತುವಿನ ಯೋಗ, ರಾಹುಕೇತುಗಳ ಮಧ್ಯದಲ್ಲಿ ಎಲ್ಲಾ ಗ್ರಹರು ಸೇರಿರುವುದು, ಆದ್ದರಿಂದ ವಿವಾಹದ ವಿಷಯದಲ್ಲಿ ಕೆಲವು ಅಡಚಣೆಗಳು ಜಾಸ್ತಿ ಆಗಲಿಕ್ಕಿದೆ. ಆದ್ದರಿಂದ ಕಾಳಹಸ್ತಿಗೇಶ್ವರನ ದರ್ಶನ ಮಾಡುವಂತಹದ್ದು ಅಥವಾ ಪ್ರತಿನಿತ್ಯ ಮನೆಯಲ್ಲಿ ನಾಗದೇವರಿಗೆ ಹಾಲನ್ನು ನೈವೇದ್ಯ ಮಾಡಿ ಅಥವಾ ಹಾಲಿನ ಅಭಿಷೇಕವನ್ನು ಮಾಡಿ ಆ ಹಾಲನ್ನು ಸೇವನೆ ಮಾಡುವಂತಹದ್ದು, ಅಥವಾ ನಾಗರ ಕಟ್ಟೆಗೆ ಹೋಗಿ ಬೆಳಗಿನ ಜಾವದಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಮಾಡುವಂತಹದ್ದು, ಈ ರೀತಿಯಲ್ಲಿ ಮಾಡಿದಾಗ ಅನುಕೂಲಗಳಾಗುತ್ತೆ. ಅಥವಾ ಹಣದ ಅನುಕೂಲಗಳು ಇರುವಂತಹ ವ್ಯಕ್ತಿಗಳು ಒಂದು ಕಾಳಸರ್ಪ ಶಾಂತಿಯನ್ನು, ಬಾಲಗಣಪತಿ ಹೋಮ ಇತ್ಯಾದಿಗಳನ್ನ, ಸ್ವಯಂವರ ಪಾರ್ವತಿ ಪೂಜೆ ಜಪಾದಿಗಳನ್ನಾಗಲಿ ಮಾಡಿಸಿಕೊಳ್ಳುವಂತಹದ್ದು ವಿವಾಹಾರ್ಥಿಗಳಿಗೆ ತುಂಬಾ ಅನುಕೂಲವಾಗುತ್ತೆ. ಅಷ್ಟಮಾಧಿಪತಿಯಾಗಿರ್ತಕ್ಕಂತಹ ಶುಕ್ರನೇ ಲಗ್ನದಲ್ಲಿ ಬಂದಿರುವ ಕಾರಣ ಇಷ್ಟಪಟ್ಟ ಹುಡುಗಿಯ ಜೊತೆಗೆ ಅಥವಾ ಇಷ್ಟಪಟ್ಟ ಹುಡುಗನ ಜೊತೆಗೆ ಒಂದಿಷ್ಟು ವಾಗ್ವಾದಗಳಾಗುವ ಸಾಧ್ಯತೆ ಇದೆ. ಇನ್ನು 9ರಲ್ಲಿರ್ತಕ್ಕಂತಹ ಕುಜ, ಅವನು ಪಂಚಮದಲ್ಲಿ ಬಂದಿರುವಂತಹದ್ದು ತಂದೆಯ ಆರೋಗ್ಯದಲ್ಲಿ ಅಥವಾ ತಂದೆಯ ಜೊತೆಗೆ ನಮಗೊಂದಿಷ್ಟು ಮಾತುಕತೆಗಳಾಗುವ ಸಾಧ್ಯತೆ ಇದೆ.
ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇದೆ. ಆದ್ದರಿಂದ ಮಾತಿನ ವಿಷಯದಲ್ಲಿ ಜಾಗೃತರಾಗಿರಿ. ನಾನು ಹಿಂದೆನೇ ಈ ಮಾತನ್ನ ಎಚ್ಚರಿಕೆ ಕೊಟ್ಟಿದ್ದೇನೆ. ಇನ್ನು ಕರ್ಮಾಧಿಪತಿಯಾದ ಗುರು ಚತುರ್ಥಕ್ಕೆ ಹೋಗುವ ಕಾರಣ ಕೆಲಸ ಇಲ್ಲದವರಿಗೆ ಕೆಲಸದಲ್ಲಿ ಲಾಭ ಸಿಗುತ್ತೆ, ಅಥವಾ ಮಾಡುವ ಕೆಲಸದಲ್ಲಿ ಒಂದು ಸ್ಥಾನ ಸಮ್ಮಾನಗಳು ಸಿಗುತ್ತೆ, ಅಥವಾ ಹೈಕ್ ಸಿಗುವಂತಹದ್ದು, ಪ್ರಮೋಷನ್ಗಳು ಸಿಗುವಂತಹ ಸಾಧ್ಯತೆಗಳು ಮೀನರಾಶಿಯವರಿಗಿದೆ. ಲಾಭಾಧಿಪತಿ ಲಗ್ನದಲ್ಲಿ ಬರುವುದು ಹಣಕಾಸಿನ ಅನುಕೂಲಗಳಾಗುತ್ತೆ. ಜೊತೆಗೆ ಹಿಂದೆ ನಡೆದಿರತಕ್ಕಂತಹ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವಂತಹ ಕಾಲವು ಇದಾಗಿದೆ. ಒಟ್ಟಾರೆ ಮೀನರಾಶಿಯವರಿಗೆ ಕೆಲವು ಅನಾನುಕೂಲಗಳಿದ್ದಲ್ಲಿ ಅನುಕೂಲಗಳು ಕೂಡ ಇದ್ದಾವೆ. ಆದ್ದರಿಂದ ದೇವರ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿ, ಈಗೇನು ಬರುವಂತಹ ವೈಶಾಖ ಮಾಸ ಶ್ರೀನಿವಾಸ ದೇವರ ವಿಶೇಷವಾದಂತಹ ದರ್ಶನ ಮತ್ತು ಶ್ರೀನಿವಾಸ ದೇವರ ಕಲ್ಯಾಣ ಇತ್ಯಾದಿಗಳಲ್ಲಿ ತಾವು ಭಾಗವಹಿಸಿ ಖಂಡಿತವಾಗಿಯೂ ಕೂಡ ದೇವರ ಅನುಗ್ರಹ ನಿಮ್ಮ ಮೇಲೆ ಆಗುತ್ತೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.